Hello, hi everyone. Welcome back to my channel. ಈ ವಿಡಿಯೋದಲ್ಲಿ ರೀಸನಿಂಗ್ ಸೀಟಿಂಗ್ ಅರೇಂಜ್ಮೆಂಟ್ ಡಿಸ್ಕಸ್ ಮಾಡೋಣ. ವೆರಿ ಈಸಿ ಕಾನ್ಸೆಪ್ಟ್ ಸೀಟಿಂಗ್ ಅರೇಂಜ್ಮೆಂಟ್. ಈಸಿಯಾಗಿ 3 to 5 ಮಾರ್ಕ್ಸ್ ತೊಗೊಬೋದು. 3 to 5 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ನೋಡಿ ಇಲ್ಲಿ ಬಿಗಿನರ್ಸ್ ಯಾವ ಥರ ಮಾಡಬೇಕು ಅಂತ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬೇಸಿಕ್ ಕಾನ್ಸೆಪ್ಟ್ ವೆರಿ ತುಂಬ ಈಸಿ. ನೋಡಿ 8 study the information careful answer these questions. 8 persons A B C D F G and H are sitting around circular table facing the center. A sit third to the left of B while second to the right of F. D does not sit to next to A or B. C G always sit next to each other immediate neighbors A G. H never sits next to D. C does not sit. ನೋಡಿ 8 persons A B C are sitting around circular table facing the center. A sit third ನೋಡಿ ಈಕ್ವಲ್ ನೋಡಿ A sit third to the left of B. ನೋಡಿ ಇಲ್ಲಿ ನಾವು ಲೆಫ್ಟ್ ರೈಟ್ ಕನ್ಫ್ಯೂಸ್ ಆಗಿದೆ ನಿಮಗೆ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಸೈಡು ಈ ಕಡೆ ಕೌಂಟ್ ಮಾಡೋದು ಲೆಫ್ಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಸೈಡು, ಈ ಕಡೆಯಿಂದ ರೈಟ್ ಹ್ಯಾಂಡ್ ಸೈಡಿಂದ ರೈಟ್ ಸೈಡು. ಬೇಸಿಕ್ ಬಿಗಿನರ್ಸ್ ಲೆಫ್ಟ್ ರೈಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇನು ಬೇಕಾಗಿಲ್ಲ. ಎಕ್ಸಾಂಪಲ್ ಟೈಕಿಂಗ್ ತೊಗೊಳ್ಬತ್ತೆ. ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಯಾವ ಥರ ಲೆಫ್ಟ್ ರೈಟ್ ಅಂತ ಗೊತ್ತಾಗುತ್ತೆ. ರೈಟ್ ಸೈಡು ಕಡೆಯಿಂದ ಇಲ್ಲಿ ಕೌಂಟ್ ಮಾಡಬೇಕು. ಲೆಫ್ಟ್ ಸೈಡ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಬಿ ಇಲ್ಲಿದ್ದರೆ ನಮಗೆ ಬಿಗ್ ಥರ್ಡ್ ಲೆಫ್ಟು A 1 2 3 A ಆ್ಯಂಡ್ A ಸೆಕೆಂಡ್ ರೈಟ್ ಆಫ್ ಎಫ್. ನೋಡಿ ಎಫ್ ರೈಟಿಂದ ಎಫ್ಗೆ ರೈಟ್ ಸೈಡಿಂದ 1 to A ಸೆಕೆಂಡ್ ರೈಟು. ಡಿ ಡಸ್ ನಾಟ್ ಸಿಟ್ ಟು A ಆರ್ ಬಿ ಅಂದರೆ ಡಿ ಎ ಮತ್ತು ಬಿ ಪಕ್ಕದಲ್ಲಿ ಬರೋಲ್ಲ. ಎ ಮತ್ತು ಬಿ ಪಕ್ಕದಲ್ಲಿ ಡಿ ಬರೋಲ್ಲ. ಇಲ್ಲಿ ಬಿ ಡಿ ಬರೋಲ್ಲ, ಇಲ್ಲಿ ಡಿ ಬರೋಲ್ಲ, ಇಲ್ಲಿ ಡಿ ಬರೋಲ್ಲ, ಇಲ್ಲಿ ಡಿ ಬರೋಲ್ಲ, ಇಲ್ಲಿ ಓನ್ಲಿ ಡಿ. ಇಲ್ಲಿ ಸಿ ಜಿ ಆಲ್ವೇಸ್ ಸಿಟ್ ನೆಕ್ಸ್ಟ್ ಟು ಈಚ್ ಅದರ್. ಆಲ್ವೇಸ್ ಸಿಟ್ ಅಂದರೆ ಇಮಿಡಿಯೇಟ್ ನೇಬರ್ ಸಿ ಜಿ. ಎಲ್ಲಿದೆ ಇಲ್ಲಿ ಸಿ ಆರ್ ಜಿ ಟು ಪ್ಲೇ. ಓಕೆ ನೆಕ್ಸ್ಟ್ ನೋಡಿ H ನೆವರ್ ಸಿಟ್ ನೆಕ್ಸ್ಟ್ ಟು ಡಿ ಅಂದರೆ ಡಿ ಪಕ್ಕದಲ್ಲಿ H ಬರ ಅಂದರೆ H ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ ಓನ್ಲಿ ಇಲ್ಲಿ ಸಿ ಜಿ. ಓಕೆ ನೋಡಿ ಇಲ್ಲಿ ಸಿ ಜಿ ಆಲ್ವೇಸ್ ನೆಕ್ಸ್ಟ್ ಟು ಈಚ್ ಅದರ್. ಸಿ ಡಸ್ ನಾಟ್ ಸಿಟ್ ಟು ಬಿ ಅಂದರೆ ಸಿ ಇಲ್ಲಿ ಬರಲ್ಲ, ಸಿ ಬರುತ್ತೆ, ಸಿ ಜಿ ಇಮಿಡಿಯೇಟ್ ನೇಬರ್ಸು. ಇನ್ನೊಂದು ಪರ್ಸನ್ ರಿಮೈನಿಂಗ್ ಪರ್ಸನ್ ಯಾರು ಎ. ಇದು ಆನ್ಸ್ ಪಜಲ್ಲು ಈಸಿಯಾಗಿ ಯಾವ ಥರ ಗೊತ್ತಾಯ್ತಲ್ಲ. ಒಂದು ಸೆಕೆಂಡ್ ನೋಡಿ ಎ ಸಿಟ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಬಿ. ಎ ಥರ್ಡ್ ಲೆಫ್ಟ್ ಅಂದರೆ 1 2 3 ಪ್ಲಸ್ ಎ. ಓಕೆ ಎ ಸೆಕೆಂಡ್ ರೈಟ್ ಆಫ್ ಎಫ್ ಫಸ್ಟು ಸೆಕೆಂಡ್ ರೈಟ್. ಓಕೆ ಡಿ ಡಸ್ ನಾಟ್ ಸಿಟ್ ಟು ಎ ಆರ್ ಬಿ. ಓಕೆ ಇಲ್ಲಿ ಇದೆ ಎ ಮತ್ತು ಬಿ ಪಕ್ಕದಲ್ಲಿ ಡಿ ಇಲ್ಲ. ಓಕೆ ಸಿ ಜಿ ಆಲ್ವೇಸ್ ಸಿಟ್ ನೆಕ್ಸ್ಟ್ ಟು ಈಚ್ ಅದರ್. ಸಿ ಜಿ ಇಮಿಡಿಯೇಟ್ ಮೆಂಬರ್ಸ್. ಓಕೆ H ನೆವರ್ ಸಿಟ್ ನೆಕ್ಸ್ಟ್ ಟು ಡಿ ಪಕ್ಕದಲ್ಲಿ H ಇಲ್ಲ. ಓಕೆ ಸಿ ಡಸ್ ನಾಟ್ ಸಿಟ್ ಟು ಬಿ. ಸಿ ಬಿ ಪಕ್ಕದಲ್ಲ. ಓಕೆ ರೈಟ್. ಕ್ವಶನ್ಸ್ ನೋಡಿ pair sits between B and A. Questions ನೋಡಿ which of the following pair sit between B and A. B and A ಅಲ್ಲಿ ಯಾವ ಪೇರ್ ಇದೆ ಅಂತ ನೋಡಿ. ಸಿ ಜಿ ಎಲ್ಲಿದೆ? ಆಪ್ಷನ್ ಸಿ ರೈಟ್ ಆನ್ಸರ್. ಸ್ಟಾರ್ಟಿಂಗ್ ಫ್ರಮ್ ಬಿ ಪೊಸಿಷನ್ ಇಫ್ ಆಲ್ ದಿ 8 were arranged in alphabetical order starting from B in anti-clockwise direction. ನೋಡಿ ಸೈಡು ರೈಟ್ ಡೈರೆಕ್ಷನ್, ರೈಟ್ ಕಡೆಯಿಂದ ರೈಟ್ ಸೈಡು. ಕ್ಲಾಕ್ ವೈಸ್ ಅಂದರೆ ಲೆಫ್ಟ್ ಸೈಡು. ಓಕೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ರೈಟ್ ಸೈಡ್. ಇನ್ ದಿ ಡೈರೆಕ್ಷನ್ ಸಿಟ್ಟಿಂಗ್ ಪೊಸಿಷನ್ ಹೌ ಮೆನಿ ಮೆಂಬರ್ಸ್ ಎಕ್ಸ್ಕ್ಲೂಡಿಂಗ್ ಬಿ ನಾಟ್ ಚೇಂಜ್. ನೋಡಿ ಇಲ್ಲಿ ಬಿನಿಂದ ಆಂಟಿ ಕ್ಲಾಕ್ ವೈಸ್ ಅಂದರೆ ರೈಟ್ ಸೈಡು. ಬಿಯಿಂದ ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬಿ ಸಿ ಡಿ ಇ ಎಫ್ ಜಿ H ಎ. ಇದು ಎ. ಓಕೆ ಏನು ಎಕ್ಸ್ಕ್ಲೂಡಿಂಗ್ ಬಿ ಅಂತ ಇದೆ. ಹೌ ಮೆನಿ ಮೆಂಬರ್ಸ್ ಸೇಮ್ ರಿಮೈನಿಂಗ್ ಅನ್ಚೇಂಜ್ ಆಲ್ಫಾಬೆಟಿಕಲ್ ಆರ್ಡರ್ ಓನ್ಲಿ ಡಿ. ನೋಡಿ ಇ ಎಫ್ ಎ ಜಿ ಓನ್ಲಿ 1 ಪರ್ಸನ್ ಡಿ. ಆಪ್ಷನ್ ಎ ರೈಟ್ ಆನ್ಸರ್. ಓನ್ಲಿ ಒನ್ ಪರ್ಸನ್ ನಾಟ್ ಚೇಂಜ್. ನೋಡಿ ಥರ್ಡ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಹ್ಯಾಸ್ ಓನ್ಲಿ 1 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ದಿಮ್ ಕೌಂಟಿಂಗ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಅಂದರೆ ಲೆಫ್ಟ್ ಸೈಡ್ ಅಂತ ಹೇಳ್ದಲ್ಲ. ಆಂಟಿ ಕ್ಲಾಸ್ ಅಂದರೆ ರೈಟ್ ಸೈಡು, ಕ್ಲಾಕ್ ವೈಸ್ ಅಂದರೆ ಲೆಫ್ಟ್ ಸೈಡು. ಓನ್ಲಿ 1 ಪರ್ಸನ್ ಇರಬೇಕು. ನೋಡಿ ಫಸ್ಟ್ ಪರ್ಸನಿಂದ ನೋಡಿದಾಗ ಇಲ್ಲಿ ಕ್ವಶನ್ ನೋಡಿ ಎ ಆ್ಯಂಡ್ ಬಿ ಫಸ್ಟ್ ಪರ್ಸನ್ ನೋಡಿ ಇಲ್ಲಿ ಎ ಇಲ್ಲಿದೆ. ಓನ್ಲಿ 1 ಪರ್ಸನ್ ಬರಬೇಕು. ಎ ಅಂದರೆ 2 ಪರ್ಸನ್ಸ್ ಇದೆ, ಇಲ್ಲ ಕ್ಯಾನ್ಸಲ್. ಎಫ್ ಎಚ್ ನೋಡಿದಾಗ ಎಫ್ ಹೆಚ್ಚು ಇವೆಲ್ಲದೆ ಎಫ್ ಇದೆ ಹೆಚ್ಚು. ಇಮಿಡಿಯೇಟ್ ನೇಬರ್ಸ್ ಡಸ್ ನಾಟ್ ಫಾಲೋ ಬರೋಲ್ಲ. ಓನ್ಲಿ 1 ಪರ್ಸನ್ ಸಿಟ್ ಮಾಡಬೇಕು. ಆ ಪೇರ್ ಮಾತ್ರ ಓನ್ಲಿ 1 ಪರ್ಸನ್ ಸಿಟ್ಟಿಂಗ್ ಇರಬೇಕು. ಆ ಪೇರ್ ಮಾತ್ರ ರೈಟ್ ಆನ್ಸರ್. ಎಫ್ ಜಿ ನೋಡಿದಾಗ ಇಲ್ಲಿ ಎಫ್ ಇಲ್ಲಿದೆ ಜಿ. ನೋ ಇಟ್ ಡಸ್ ನಾಟ್. ಎಫ್ ಜಿ ಇದು ಬರೋಲ್ಲ.
ಈ ಡಿ ಆಪ್ಷನು ಈ ಜಿ ಐತೆ ನೋಡಿರಿ, ಜಿ ಎಲ್ಲೈತೆ ಜಿ ಅಂದರೆ ಏನು ಕ್ಲಾಕ್ ವೈಸ್ ಅಲ್ಲ, ನಮ್ಮ ಲೆಫ್ಟ್ ಸೈಡ್ ಹೋಗಿ ರೈಟ್ ಆನ್ಸರ್ ಡಿ ಆನ್ಸರ್ ಈ ಜಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೋಡಿ, ಈ ಲೆಫ್ಟ್ ಸೈಡ್ನಿಂದ ನೋಡಿದಾಗ ಓನ್ಲಿ ಬಿ ಅನ್ನೋ ಪರ್ಸನ್ ಮಾತ್ರ ಒಂದು ಪರ್ಸನ್ ಇದ್ದಾನೆ. ಈ ಕಡೆಯಿಂದ ನೋಡಿದಾಗ ಓನ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್. ಹೂ ಸಿಟ್ ದಿ ಇಮಿಡಿಯೇಟ್ ರೈಟ್ ಆಫ್ ಸಿ. ಸಿಗೆ ಇಮಿಡಿಯೇಟ್ ರೈಟ್ ಯಾರು? ಈ ಕಡೆಯಿಂದ ಲೆಫ್ಟು, ಈ ಕಡೆಯಿಂದ ರೈಟ್. ಇಮಿಡಿಯೇಟ್ ರೈಟು ಜಿ. ರೈಟ್ ಆನ್ಸರ್ ಜಿ ಆಪ್ಷನ್ ಬಿ. ಫೋರ್ತ್ ಕ್ವಶನ್ ಆಪ್ಷನ್ ಬಿ ರೈಟ್ ಆನ್ಸರ್ ಓನ್ಲಿ ಜಿ. ಥರ್ಡ್ ಟು ದಿ ರೈಟ್. ವಾಟ್ ಈಸ್ ದ ಪೊಸಿಷನ್ ಆಫ್ ಏರ್ ವಿತ್ ರೆಸ್ಪೆಕ್ಟ್ ಟು ಡಿ ಅಂದರೆ ಥರ್ಡ್ ಟು ದಿ ರೈಟ್. 1 2 3 ಥರ್ಡ್ ರೈಟು. 1 2 3 4 5 6 ಲೆಫ್ಟು, ಥರ್ಡ್ ರೈಟು. ನಮ್ಗೆ ಥರ್ಡ್ ರೈಟ್ ಇದೆ, ಅದನ್ನು ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.